ಅಧ್ಯಕ್ಷ ವಿಜಯೇಂದ್ರ ರನ್ಯಾ ಪ್ರಕರಣದಲ್ಲಿ ಹವಾಲಾ ನಂಟಿರೋ ಶಂಕೆ ಇದೆ. ರನ್ಯಾ ಪ್ರಕರಣದಲ್ಲಿ ಸಚಿವರಿಬ್ಬರ ಕೈವಾಡ ಸ್ಪಷ್ಟವಾಗಿದೆ. ಇಡೀ ಸರ್ಕಾರದ ವ್ಯವಸ್ಥೆ ಮೇಲೆ ಕರಿನೆರಳು ಆವರಿಸಿದೆ. ರನ್ಯಾ ಗೋಲ್ಡ್ ಕೇಸ್ ಕರ್ನಾಟಕಕ್ಕೂ ಕಳಂಕ ತಂದಿದೆ. ವಾಸ್ತವ ಸ್ಥಿತಿಯನ್ನ ಸಿಎಂ ರಾಜ್ಯದ ಜನರಿಗೆ ತಿಳಿಸಬೇಕು. ಸಚಿವರ ಭಾಗಿ ಬಗ್ಗೆ ಸಿಎಂಗೆ ಈಗಾಗಲೇ ಮಾಹಿತಿ ಹೋಗಿದೆ. ಆ ಇಬ್ಬರು ಸಚಿವರ ವಿರುದ್ಧ ಸಿಎಂ ಕ್ರಮ ತಗೋಬೇಕು. ಕ್ರಮ ತಗೊಂಡಿಲ್ಲ ಅಂದ್ರೆ ಸರ್ಕಾರ ಹಗರಣದ ಕಳಂಕವನ್ನ ಹೊರಬೇಕಾಗುತ್ತೆ ಅಂತ ಸರ್ಕಾರದ ವಿರುದ್ಧ ಬಿಜೆಪಿ ಅಧ್ಯಕ್ಷ ವಿಜಯೇಂದ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಇಬ್ಬರು ಸಚಿವರು ಆಕೆಯ ಬೆಂಬಲಕ್ಕಿದ್ದಾರೆ ಅನ್ನೋ ಮಾಹಿತಿ ಇದೀಗ ಬಹಿರಂಗವಾಗ್ತಾ ಇದೆ. ಕಲಾಪದಲ್ಲಿ ರನ್ಯಾ ಕೇಸನ್ನ ಪ್ರಸ್ತಾಪ ಮಾಡೋದಕ್ಕೆ ಬಿಜೆಪಿ ನಿರ್ಧಾರ ಮಾಡಿದೆ. ಬಂಧನದ ವೇಳೆ ಸಚಿವರಿಗೆ ಕರೆ ಮಾಡೋದಕ್ಕೆ ರನ್ಯಾ ಯತ್ನ ನಡೆಸಿದ್ದಾಳೆ. ಸಚಿವರು ಯಾರು ಅಂತ ಪ್ರಶ್ನಿಸೋದಕ್ಕೆ ಬಿಜೆಪಿ ನಿರ್ಧರಿಸಿದೆ. ಶೂನ್ಯ ವೇಳೆಯಲ್ಲಿ ಪ್ರಸ್ತಾಪಿಸಲು ಬಿಜೆಪಿ ತಯಾರಿ ಮಾಡಿಕೊಂಡಿದೆ. ಸಚಿವರ ತಲೆದಂಡಕ್ಕೆ ಪಟ್ಟು ಹಿಡಿಯಲಿರುವ ಬಿಜೆಪಿ ವಿಷಯ ಪ್ರಸ್ತಾಪಕ್ಕೆ ಅವಕಾಶ ಕೋರಿದ್ದಾರೆ ಸುನೀಲ್ ಕುಮಾರ್. ಶೂನ್ಯ ವೇಳೆಯಲ್ಲಿ ಈ ವಿಚಾರವನ್ನ ಪ್ರಸ್ತಾಪ ಮಾಡೋದಕ್ಕೆ ಬಿಜೆಪಿ ತಯಾರಿ ನಡೆಸಿದೆ. ಸಚಿವರ ತಲೆದಂಡ ಆಗಬೇಕು ಅಂತ ಬಿಜೆಪಿ ಪಟ್ಟು ಹಿಡಿಯಲಿದೆ. ಯಾರು ಹಾಗಾದ್ರೆ ಆ ಸಚಿವರು? ಇದನ್ನ ಪ್ರಶ್ನೆ ಮಾಡೋದಕ್ಕೆ ಸದನದಲ್ಲಿ ಇದನ್ನ ಪ್ರಶ್ನೆ ಮಾಡೋದಕ್ಕೆ ಬಿಜೆಪಿ ನಿರ್ಧರಿಸಿದೆ. ಆಡಳಿತಾರೂಢ ಕಾಂಗ್ರೆಸ್ ಸರ್ಕಾರವನ್ನ ಪ್ರಶ್ನೆ ಮಾಡೋದಕ್ಕೆ ಬಿಜೆಪಿ ಕೈಗೆ ಸಿಕ್ಕಿರುವಂತ ಮತ್ತೊಂದು ಅಸ್ತ್ರ ಇದು, ರನ್ಯಾ ಅಸ್ತ್ರ. ಚಿನ್ನದ ಸ್ಮಗ್ಲಿಂಗ್ ಕೇಸ್ನಲ್ಲಿ ತಗಲಾಕೊಂಡಿರುವಂತ ರನ್ಯಾ ವಿರುದ್ಧ ಹಲವು ಆರೋಪಗಳಿದೆ. ಕೋಟಿ ಕೋಟಿ ಚಿನ್ನವನ್ನ ಈಕೆ ಸ್ಮಗ್ಲಿಂಗ್ ಮಾಡಿದಾಳೆ ಅನ್ನೋ ಆರೋಪವನ್ನ ಎದುರಿಸ್ತಾ ಇತ್ತು. ಇದು ಈಕೆಯ ಒಬ್ಬಳ ಕೈವಾಡ ಅಲ್ಲ, ಇದರ ಹಿಂದೆ ಪ್ರಭಾವಿಗಳು ಕೂಡ ಇದ್ದಾರೆ ಅಂತ ಆರಂಭದಿಂದಲೂ ಮಾತಿತ್ತು. ಈಗ ನೋಡಿದ್ರೆ ಇಬ್ಬರು ಸಚಿವರು ಈಕೆಗೆ ಬೆಂಬಲವಾಗಿದ್ದಾರೆ ಅನ್ನೋ ಮಾಹಿತಿ ಬಹಿರಂಗ ಆಗ್ತಾ ಇದೆ. ಬಿಜೆಪಿ ಅದನ್ನೇ ಪ್ರಮುಖ ಅಸ್ತ್ರವನ್ನಾಗಿ ಬಳಸೋದಕ್ಕೆ ರೆಡಿಯಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್ ಸಂಪರ್ಕದಲ್ಲಿದ್ದಾರೆ. ಮಾರುತೇಶ್, ರನ್ಯಾ ಕೇಸ್ ಬೆಳಕಿಗೆ ಬಂದಾಗ್ಲಿಂದ ಒಂದಲ್ಲ ಒಂದು ವಿಷಯಗಳು, ರಹಸ್ಯಗಳು ಬಯಲಾಗ್ತಾನೆ ಇದೆ. ಈಕೆ ಒಬ್ಬಳ ಕೈವಾಡ ಅಲ್ಲ, ಪ್ರಭಾವಿಗಳಿದ್ದಾರೆ ಈಕೆ ಹಿಂದೆ ಅಂತ. ಈಗ ನೋಡಿದ್ರೆ ಇಬ್ಬರು ಸಚಿವರು ಈಕೆಗೆ ಬೆಂಬಲವಾಗಿ ನಿಂತಿದ್ದಾರೆ ಅಂತ. ಮೊದಲೇ ಬಿಜೆಪಿ ಕೈಯಲ್ಲಿ ಕಾಂಗ್ರೆಸ್ ಅನ್ನ ಹಣಿಯೋದಕ್ಕೆ ಸಾಕಷ್ಟು ಅಸ್ತ್ರಗಳಿತ್ತು. ಈಗ ಸಿಕ್ಕಿರುವಂತಹ ಎಕ್ಸ್ಕ್ಲೂಸಿವ್ ಆದ ಅಸ್ತ್ರ ಅಂದ್ರೆ ಅದು ರನ್ಯಾ ಅಸ್ತ್ರ. ಇದನ್ನ ಸೆಷನ್ ಅಲ್ಲಿ ಯಾವ ರೀತಿ ಬಳಕೆ ಮಾಡೋದಕ್ಕೆ ಬಿಜೆಪಿ ತಯಾರಿ ನಡೆಸಿದೆ? ಶ್ವೇತಾ, ಈಗಾಗಲೇ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಈ ಪ್ರಕರಣವನ್ನ ಸರ್ಕಾರ ಗಂಭೀರವಾಗಿ ತೆಗೆದುಕೊಳ್ಬೇಕು. ಯಾಕೆಂದ್ರೆ ಈ ಪ್ರಕರಣದಲ್ಲಿ ಬಂಧನಕ್ಕೆ ಒಳಗಾಗಿರ್ತಕ್ಕಂಥ ರನ್ಯಾ ರಾವ್ ಬಂಧನ ಖಚಿತ ಆಗ್ತಿದೆ, ಅಂದರೆ ವಿಚಾರಣೆಗೆ DRI ಅಧಿಕಾರಿಗಳು ಕರೆದುಕೊಂಡು ಹೋಗ್ತಾರೆ ಅನ್ನುವಂಥದ್ದು ಗೊತ್ತಾಗ್ತಿದ್ದ ಹಾಗೆ ರಾಜ್ಯ ಸಚಿವರಿಗೆ ಒಬ್ಬರಿಗೆ ಕರೆ ಮಾಡಿ ಅದನ್ನು, ಅಂದರೆ ಅವರ ಇನ್ಫ್ಲೂಯೆನ್ಸನ್ನು ಬಳಸೋದಕ್ಕೆ ಕರೆ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಈಗ ಬಹಿರಂಗ ಆಗಿದೆ. ಹೀಗಾಗಿನೇ ವಿಜೇಂದ್ರ ಅವರು ಒತ್ತಾಯಿಸ್ತಾ ಇರುವಂಥದ್ದು ಈ ಪ್ರಕರಣದಲ್ಲಿ ಇರ್ತಕ್ಕಂಥ ಸಚಿವರು ಯಾರು ಅನ್ನೋದನ್ನು ಬಹಿರಂಗಪಡಿಸಬೇಕು. ಜೊತೆಗೆ ಇಂಥದ್ದೊಂದು ದೊಡ್ಡ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಸರ್ಕಾರದ ವ್ಯವಸ್ಥೆಯನ್ನು ದುರುಪಯೋಗ ಪಡಿಸ್ಕೊಂಡಿದ್ದಾರೆ ಅನ್ನುವಂತಹ ವಿಚಾರ ಕೂಡ ಬಹಿರಂಗ ಆಗ್ತಾ ಇದೆ. ಹೀಗಾಗಿ ಮುಖ್ಯಮಂತ್ರಿಗಳಿಗೆ ಈಗಾಗಲೇ ಈ ಪ್ರಕರಣದ ಬಗ್ಗೆ ಮಾಹಿತಿ ಇರುತ್ತೆ. ಯಾರ್ಯಾರು ಈ ಪ್ರಕರಣದಲ್ಲಿ ರನ್ಯಾ ರಾವ್ಗೆ ಸಹಕಾರಿಯಾಗಿ ನಿಂತಿದ್ದಾರೆ ಅಥವಾ ಸಪೋರ್ಟಿವ್ ಆಗಿ ನಿಂತಿದ್ದಾರೆ, ಅವರ ಜೊತೆಗಿನ ಒಡನಾಡಿಗಳು ಯಾರ್ಯಾರು ಅನ್ನುವಂಥದ್ದು ಮುಖ್ಯಮಂತ್ರಿಗಳಿಗೂ ಕೂಡ ಗೊತ್ತಿದೆ. ಹಾಗಾಗಿ ಅದನ್ನು ಸದನದಲ್ಲಿ ಬಹಿರಂಗಪಡಿಸಿ ಅನ್ನುವಂತಹ ಮಾತನ್ನು ವಿಜೇಂದ್ರ ಅವರು ಟ್ವೀಟ್ ಮೂಲಕ ವ್ಯಕ್ತಪಡಿಸಿದ್ದಾರೆ. ಇದರ ಜೊತೆಗೆ ಇಂಥ ಪ್ರಕರಣಗಳು ನಡೆದಂಥ ಸಂದರ್ಭದಲ್ಲಿ ಸರ್ಕಾರದ ವ್ಯವಸ್ಥೆಯನ್ನು ದುರುಪಯೋಗಪಡಿಸ್ಕೊಳ್ಳುವಂಥದ್ದು ಅಕ್ಷಮ್ಯ ಅಪರಾಧ ಆಗುತ್ತೆ. ಬಹಳಷ್ಟು ಈ ಥರದ ಪ್ರಕರಣಗಳು ನಡೆದಿದ್ದಾವೆ. ಅಂದರೆ ಭಾಳ ಹಿಂದಿನಿಂದಲೂ ಈ ರೀತಿಯಂಥ ಗೋಲ್ಡ್ ಸ್ಮಗ್ಲಿಂಗ್ ನಡೆದಿದೆ. ಎಷ್ಟು ಗೋಲ್ಡ್ ಸ್ಮಗ್ಲಿಂಗ್ ಆಗಿದೆ ಅನ್ನೋದ್ರ ಬಗ್ಗೆ ಸರ್ಕಾರ ಮಾಹಿತಿಯನ್ನು ಒದಗಿಸಬೇಕು. ಜೊತೆಗೆ ಈ ಇಡೀ ಪ್ರಕರಣದಲ್ಲಿ ಭಾಗಿಯಾಗಿರ್ತಕ್ಕಂಥ ಸಚಿವರನ್ನು ರಕ್ಷಣೆ ಮಾಡುವಂಥ ಕೆಲಸಕ್ಕೆ ಹೋಗಬಾರ್ದು. ಈಗಾಗಲೇ CBI ಇದನ್ನು ತನಿಖೆ ನಡೆಸ್ತಾ ಇರೋದ್ರಿಂದ ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಸರ್ಕಾರದ ವ್ಯವಸ್ಥೆಯ ಭಾಗವಾಗಿ ಈ ಪ್ರಕರಣಗಳನ್ನು ಬಳಸ್ಕೊಳ್ಳುವಂಥದ್ದು, ಈ ಪ್ರಕರಣಕ್ಕೆ ಒತ್ತಡ ಹಾಕುವಂಥದ್ದು, ಈ ಪ್ರಕರಣದಲ್ಲಿ ಇನ್ಫ್ಲೂಯೆನ್ಸ್ ಮಾಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದನ್ನು ಪ್ರಶ್ನೆ ಮಾಡಿದ್ದಾರೆ. ಈಗಾಗಲೇ ವಿಧಾನಸಭೆ ಒಳಗೂ ಕೂಡ ಈ ವಿಚಾರವನ್ನು ಪ್ರಸ್ತಾಪ ಮಾಡೋದಕ್ಕೆ ಪ್ರತಿಪಕ್ಷವಾಗಿರುವಂಥ
ಅಂತ ಬಿಜೆಪಿ ತೀರ್ಮಾನವನ್ನು ಮಾಡಿದೆ. ಯಾವ ಸಂದರ್ಭದಲ್ಲಿ ಈ ವಿಚಾರವನ್ನು ಪ್ರಸ್ತಾಪ ಮಾಡ್ತಾರೆ ಅನ್ನೋದನ್ನ ಕಾದ್ ನೋಡಬೇಕಾಗುತ್ತೆ. ಆದರೆ ಇಬ್ಬರು ಸಚಿವರು ಈ ಪ್ರಕರಣದಲ್ಲಿ ಇದ್ದಾರೆ ಅನ್ನುವಂಥ ವಿಚಾರ ಕಾಂಗ್ರೆಸ್ ಸರ್ಕಾರಕ್ಕೆ ಮತ್ತೊಂದು ಉರುಳಾಗೋ ರೀತಿ ಕಾಣಿಸ್ತಾ ಇದೆ. ಈಗಾಗಲೇ ವಾಲ್ಮೀಕಿ ಪ್ರಕರಣದಲ್ಲಿ ಇಡಿ ಕೂಡ ಎಂಟ್ರಿ ಆಗಿ ಸಚಿವ ನಾಗೇಂದ್ರ ಅವರ ರಾಜೀನಾಮೆಯ ತನಕ ಕೂಡ ಆ ಪ್ರಕರಣ ಹೋಗಿತ್ತು. ಸೊ ಈಗ ಈ ಪ್ರಕರಣ ಈ ಯಾವ್ಯಾವ ಸಚಿವರ ತಲೆದಂಡಕ್ಕೆ ಕಾರಣ ಆಗುತ್ತೆ ಮತ್ತು ಆ ಸಚಿವರ ಪಾತ್ರ ಏನು ಅನ್ನುವಂಥದ್ದು ಕೂಡ, ಯಾಕಂದರೆ ಈಗ CBI ತನಿಖೆ ನಡೆಸ್ತಾ ಇರೋದ್ರಿಂದ ಯಾರೂ ಕೂಡ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ನಿಶ್ಚಿತವಾಗಿಯೂ ಯಾರಿಗೆ ಆಕೆ ಕರೆ ಮಾಡಿದ್ರು ಅವರಿಗೂ ವಿಚಾರಣೆಗೆ ನೋಟಿಸ್ ಕೊಟ್ಟು ವಿಚಾರಣೆ ನಡೆಸುವಂತಹ ಸಾಧ್ಯತೆಗಳು ಕೂಡ ಜಾಸ್ತಿ ಇದೆ. ಸೊ ಅಲ್ಲಿಯ ತನಕ ಮುಖ್ಯಮಂತ್ರಿಗಳು ಈ ಪ್ರಕರಣವನ್ನು ಸೂಕ್ಷ್ಮವಾಗಿ ನೋಡ್ತಾರಾ, ಅಷ್ಟರ ಒಳಗೆ ಏನಾದರೂ ತೀರ್ಮಾನವನ್ನು ತೆಗೆದುಕೊಳ್ತಾರಾ ಗೊತ್ತಿಲ್ಲ. ಆದರೆ ಆ ತೀರ್ಮಾನಗಳು ಆಗಬೇಕು ಅನ್ನುವಂತಹ ಒತ್ತಡ ಈಗ ವಿಪಕ್ಷಗಳು ಮಾಡಲಿಕ್ಕೆ ಶುರು ಮಾಡಿದ್ದಾವೆ. ಅಂದರೆ ಒಂದು ವ್ಯವಸ್ಥೆಯ ಭಾಗವಾಗಿ ಆಕೆ ಓಡಾಡಿರುವ ಸಂದರ್ಭದಲ್ಲಿ ಸರ್ಕಾರದ ಯಾವುದಾದ್ರೂ ಪ್ರೋಟೋಕಾಲ್ಗಳನ್ನು ಬಳಸಿದಾರಾ, ಅದರ ಇನ್ಫ್ಲೂಯೆನ್ಸ್ ಅಧಿಕಾರಿಗಳು ಓಡಾಡಲಿಕ್ಕೆ, ಅಂದರೆ ಆಕೆಗೆ ಎಲ್ಲೂ ಸಮಸ್ಯೆ ಆಗದ ರೀತಿ ಓಡಾಡಲಿಕ್ಕೆ ಯಾರಾದರೂ ಪ್ರಭಾವ ಬೀರಿ ಆಕೆಗೆ ಸಹಕಾರಿಯಾಗಿ ನಿಂತಿದ್ದಾರಾ, ಅಥವಾ ಈ ಪ್ರಕರಣದಲ್ಲಿ ನೇರವಾಗಿ ಸಚಿವರುಗಳು ಭಾಗಿಯಾಗಿ ಅವರು ಕೂಡ ಈ ಚಿನ್ನ ಕಳ್ಳಸಾಗಣೆಯಲ್ಲಿ ಭಾಗಿಯಾಗಿದ್ದಾರಾ. ಸೊ ಈ ಥರದ ಹಲವಾರು ಪ್ರಶ್ನೆಗಳು ಕೂಡ ಎದ್ದಿದ್ದಾವೆ. ಆಕೆಯ ಜೊತೆ ನಿಕಟ ಸಂಪರ್ಕ ಇರತಕ್ಕಂಥ ಸಚಿವರು ಸಾಕಷ್ಟು ಮಂದಿ ಇದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಆದರೆ ಈ ಪ್ರಕರಣದಲ್ಲಿ ಇಬ್ಬರು ಸಚಿವರುಗಳ ಹೆಸರುಗಳು ಪ್ರಸ್ತಾಪ ಆಗ್ತಾ ಇದೆ. ಹೀಗಾಗಿ ಆ ಹೆಸರುಗಳು ಯಾರು ಅನ್ನೋದನ್ನು ಕೂಡ ಬಹಿರಂಗ ಮಾಡಬೇಕು ಅನ್ನುವಂಥ ಒತ್ತಾಯ ಕೂಡ ಈಗ ಬಿಜೆಪಿ ಮಾಡೋದಕ್ಕೆ ರೆಡಿಯಾಗಿದೆ. ಒಟ್ಟಿನಲ್ಲಿ ಸರ್ಕಾರಕ್ಕೆ ಮತ್ತೊಂದು ಪ್ರಕರಣ, ಸರ್ಕಾರಕ್ಕೆ ಕೆಟ್ಟ ಹೆಸರು ಬರುವಂಥದ್ದು ಮತ್ತು ಸರ್ಕಾರಕ್ಕೆ ಮಸಿ ಬಳಿಯುವ ರೀತಿಯಾದಂಥ ಪ್ರಯತ್ನಗಳು ಕೂಡ ಆಗ್ತಾ ಇದೆ. ಮತ್ತು ಸರ್ಕಾರದ ಭಾಗವಾಗಿರ್ತಕ್ಕಂಥ ಸಚಿವರು ಈ ಪ್ರಕರಣದಲ್ಲಿ ಭಾಗಿಯಾಗ್ತಾರೆ ಅಥವಾ ಭಾಗಿಯಾಗಿದ್ದಾರೆ ಅನ್ನುವಂಥ ವಿಚಾರಗಳೇನಿದೆ, ಈಗಲೇ ಒಂದು ರೀತಿ ಕಾಂಗ್ರೆಸ್ಗೆ ಮುಜುಗರ ಶುರುವಾಗಿದೆ. ಯಾಕಂದರೆ ಇಷ್ಟು ಬಾರಿ ಓಡಾಡಿ ಬಂದಾಗಲೂ ಕೂಡ ಕಳ್ಳ ಸಾಗಣೆಯನ್ನು ಪತ್ತೆ ಮಾಡಲಿಕ್ಕೆ ಆಗಿಲ್ಲ ಅಂದಾಗ ಯಾರ್ದಾರು ಪ್ರಭಾವ ಬಳಸಿಯೇ ಆಕೆ ಇಷ್ಟು ಸುಲಭವಾಗಿ ಇಷ್ಟು ಬಾರಿ ಓಡಾಡಿದ್ದಾರೆ ದುಬೈನಿಂದ ಅನ್ನುವಂಥದ್ದು. ಹಾಗಾಗಿ ಆ ಪ್ರೋಟೋಕಾಲನ್ನು ಕೊಟ್ಟವಂಥವ್ರು ಯಾರು ಮತ್ತು ಅಲ್ಲಿ ಯಾರ್ಯಾರು ಇನ್ಫ್ಲೂಯೆನ್ಸ್ ಮಾಡಿದ್ದಾರೆ, ಆ ಸಂಬಂಧಪಟ್ಟಂಥ ಇಲಾಖೆ ಯಾವುದು, ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ಯಾರಾದರೂ ಇನ್ಫ್ಲೂಯೆನ್ಸ್ ಮಾಡಿದರೆ ಅದು ಸಚಿವರ ಗಮನಕ್ಕೆ ಬಂದಿರಲಿಲ್ವಾ. ಸೊ ಈ ರೀತಿಯಂಥ ಹಲವಾರು ಪ್ರಶ್ನೆಗಳು ಎದ್ದಿದ್ದಾವೆ ಶ್ವೇತಾ. ಹಾಗಾಗಿ ಸರ್ಕಾರಕ್ಕೆ ಈ ಪ್ರಕರಣ ಮುಜುಗರ ತಂದೊಡ್ಡೋದಂತೂ ನಿಶ್ಚಿತ. ಒಂದು ವೇಳೆ CBI ಅಧಿಕಾರಿಗಳಿಗೆ ಆ ಅಂದರೆ ಸಚಿವರುಗಳ ಹೆಸರುಗಳು ಪತ್ತೆಯಾಗಿ ವಿಚಾರಣೆಯ ವೇಳೆ ಅಥವಾ ಮೊಬೈಲ್ ಮೂಲಕ ಆಕೆ ಕರೆ ಮಾಡಿರ್ತಕ್ಕಂಥ ಸಚಿವರ ನಂಬರ್ಗಳನ್ನ ಟ್ರೇಸ್ ಮಾಡುವಂಥದ್ದು ಇರ್ಬೋದು, ಅವರಿಗೆ ಕರೆ ಮಾಡಿರ್ಬೋದು ಅಥವಾ ಎಷ್ಟು ಬಾರಿ ಅವ್ರ ಜೊತೆಗೆ ಈ ಕಾಲ್ ಮಾತಾಡಿರುವಂಥದ್ದು, ಈ ಕಾಲ್ ರೆಕಾರ್ಡಿಂಗ್ಸ್ಗಳನ್ನು ತೆಗೆದುಕೊಂಡ್ರೆ ನಿಶ್ಚಿತವಾಗಿ CBI ಆ ಸಚಿವರಿಗೆ ನೋಟಿಸ್ ಕೊಟ್ಟು ವಿಚಾರಣೆಗೆ ಕರೆಯೋದಂತೂ ಸತ್ಯ. ಸೊ ಹಾಗಾಗಿ ಸರ್ಕಾರಕ್ಕೆ ಇದೊಂದು ದೊಡ್ಡ ತಲೆನೋವು ಆಗಬಹುದಾದಂಥ ಮುನ್ಸೂಚನೆ ಅಂತೂ ಕಾಣಿಸ್ತಾ ಇದೆ ಶ್ವೇತಾ. ಎಸ್ ಮರುತೇಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.